ಕರ್ನಾಟಕದ ಆಸ್ತಿ ನಮ್ಮ ಅಪ್ಪು. ಈ ಸಲ RCBಗೆ ನೀರು ಬಿಟ್ಕೊಡಲ್ಲ, ನಾ ಕಪ್ ಬಿಟ್ಕೊಡ್ತೀವ, ಬಿಟ್ಕೊಡೋ ಮಾತೇ ಇಲ್ಲ. ಈ ಸಲ ಕಪ್ ನಮ್ದೆ. ಬೈ ಸೋತ್ರು ನಡೀತದ ಗೆದ್ರು ನಡೀತದೆ, ಏನಾದ್ರೂ ಈ ಸಲ ಕಪ್ ನಮ್ದೇ. ಮದರ್ಸ್ ಡೇ ಸ್ಪೆಷಲ್ ಏನ್ ಹೇಳಿ, ತಾಯಿ ಜಾಗ ತಾಯಿ ಪ್ಲಸ್ ಕಪ್ ನಮ್ದೇ. ಯಾರ್ದು ಏನೈತಿ ಈ ಸಲ ಕಪ್ ನಮ್ದೇ ಐತಿ. ನೀವು ನೋಡ್ಬೋದು ಎಂತ ಕ್ರೇಜು, ಅಬ್ಬಬ್ಬಬ್ಬಾ. ಆರ್ ಸಿ ಬಿ ಲಾಯಲ್ ಫ್ಯಾನ್ಸ್ನ ಹವಾ ಕಂಡ್ರಿ ಇವತ್ತು ಚಿನ್ನಸ್ವಾಮಿ ಸ್ಟೇಡಿಯಂ ಹತ್ರ. ಯಾರು ಕೇಳಿದ್ರು ಪ್ಲೇ ಆಫ್ ಹೋಗುತ್ತೆ ಅಂತ ಖಂಡಿತ ಅನ್ನೋ ಮಾತಾಡ್ತಾ ಇದ್ದಾರೆ. ಈ ಬಗ್ಗೆ ಏನು ಹೇಳ್ತಾರೆ ಇನ್ನೊಂದಷ್ಟು ಮಾತನ್ನ ಕೇಳೋಣ ಬನ್ನಿ. RCB को अच्छा नेट रन रेट चाहिए और वो क्वालिफाई होंगे, मैं बोल रहा हूँ. ಥ್ಯಾಂಕ್ ಯು. ತುಂಬಾ ಖುಷಿ ಇದೆ RCB will come back very strongly. RCB. Yes. We are RCB fan. Very good, very nice. Come back, very nice comeback. RCB. The only thing I could tell is it was a beautiful match and Virat Kohli played the best. It was a beautiful match and I love Virat Kohli. He's my favorite RCB. ಹೇಗೆ ಅನಿಸ್ತಿದೆ ಸರ್ ಇವತ್ತಿನ ಮ್ಯಾಚ್ ಗೆದ್ದಿದ್ರು? ತುಂಬ ಚೆನ್ನಾಗಿತ್ತು. ಆಲ್ ರೌಂಡ್ ಪರ್ಫಾರ್ಮೆನ್ಸ್ ಎವ್ರಿಬಡಿ ಗುಡ್. RCB ಬೆಸ್ಟ್ ಆಫ್ ಲಕ್. RCB ಪ್ಲೇ ಆಫ್ ಹೋಗ್ತಾರಾ? ಶೂರ್ ಹೋಗ್ತಾರೆ, 100% ಹೋಗ್ತಾರೆ. ಆದರೆ KL ರಾಹುಲ್ ಅವ್ರಿಗೆ ಮೊನ್ನೆ ಅವಮಾನ ಆಗಿದೆ, ಆ ರೀತಿ ಆಗ್ಬಾರ್ದು. ನೆಕ್ಸ್ಟ್ KL ರಾಹುಲ್ ಅವರು ಬೆಂಗಳೂರಲ್ಲೇ ಆಡಬೇಕು. ಓಕೆ RCB ಪ್ಲೇ ಆಫ್ ಹೋಗುತ್ತಾ? RCB ಹೋಗುತ್ತಾ ಪ್ಲೇ ಆಫ್ಗೆ? ಎಸ್ ಸರ್, CSK ಬಿಟ್ಟಿರೋದು ಅಷ್ಟೇ, ಒಂದೇ ಒಂದು TSK. RCB ಪ್ಲೇ ಆಫ್ ಹೋಗುತ್ತಾ? RCB ಕಪ್ ಈ ಸೇರಿದ್ದು. RCB ಮತ್ತೊಮ್ಮೆ ಕಪ್ ಅವ್ರಿಗೆ. RCB ಹೋಗುತ್ತೆ. ನೋಡಿ ಚೆನ್ನೈ ಬರ್ಲಿ, ಇವಾಗ ಹೆಂಗ್ ಓಡಿಸೋಣ ಅವರಿಗೆ. ಓ ಮಳೆ ಕೂಡ ಇವತ್ತು ಅದೃಷ್ಟ ಕೊಡ್ತಾರೆ ನಮ್ಗೆ. RCB ವಿನ್ ಆಗುತ್ತೆ, ಬರೋದೇ ಇಲ್ಲ ಮಳೆ. RCB ವಿಕ್ಟ್ರಿ. ಹಾಗಾದ್ರೆ ಪ್ಲೇ ಆಫ್ ಹೋಗೋದಂತೂ ಲೆಕ್ಕಾಚಾರ ಪಕ್ಕ. ಚೆನ್ನೈಗೆ ನೋಡಿ ಹೆಂಗ್ ಓಡಿಸೋಣ ಇವಾಗ. ಓಕೆ. RCB ಮ್ಯಾಚ್ ಇರೋ ದಿವಸ ಮಳೆನೇ ಬರಲ್ಲ, ಏನು ಆಗಲ್ಲ. RCB ವಿನ್ ಆಗುತ್ತೆ, ನಾವು ಮನೆಗೆ ಆರಾಮಾಗಿ ಹೋಗ್ತೀವಿ. RCBಗೆ ಜೈ. ನೆಕ್ಸ್ಟ್ CSK ಮೇಲೆ ಮ್ಯಾಚ್ ಇದೆ, ನಾವು ಕ್ವಾರ್ಟರ್ ಇದಕ್ಕೆ ಹೋಗಿ ಸೆಮಿಫೈನಲ್ ಹೋಗೇ ಹೋಗ್ತೀವಿ. RCBಗೆ ಜೈ. ಪ್ಲೇ ಆಫ್ ಒಂದೇ ಮ್ಯಾಚ್, ಚೆನ್ನೈ ಕಪ್ ನಮ್ದೇ. ಚೆನ್ನೈಗೆ ಹೊಡೆದಾಕ್ತೀವಿ ನೆಕ್ಸ್ಟ್ ವೀಕ್. ಈ ಸಲ ಕಪ್ ನಮ್ದ. ಈ ಸಲ ಕಪ್ ನಮ್ದೇ. ಶಿವಮೊಗ್ಗ ಫ್ಯಾನ್ ಕ್ಲಬ್. RCB ಗೆದ್ದಿದೆ. ಪ್ಲೇ ಆಫ್ ಹೋಗುತ್ತಾ ಅಂತ? ಖಂಡಿತ ಹೋಗುತ್ತೆ, ಹೋಗ್ಲೇಬೇಕು. ಇವತ್ತು ಯಾರ ಆಟ ನಿಮಗೆ ಭಾಳ ಇಷ್ಟ ಆಯ್ತು? ಎಲ್ಲರ ಆಟನೂ ಚೆನ್ನಾಗಿತ್ತು. ಬಾಲಿಂಗ್ ಚೆನ್ನಾಗಿಲ್ಲ RCBದು, ಬ್ಯಾಟಿಂಗ್ ಲೈನಪ್ ಒಂದೇ ಚೆನ್ನಾಗಿತ್ತು ಅಂತ ಅಲೌಟ್ ಮಾಡಿದ್ದು. ಖಂಡಿತ ಬೌಲಿಂಗು ಚೆನ್ನಾಗಿತ್ತು, ಬ್ಯಾಟಿಂಗು ಚೆನ್ನಾಗಿತ್ತು. ಈ ಥರ ಆಡಿದ್ರೆ ನಮ್ಮದೇ ಕಪ್ಪು. ಫಸ್ಟ್ ಹಾಫ್ ಯಾಕೆ ಹಂಗೆ ಆಡಲಿಲ್ಲ ಅಂತ ಅವ್ರಿಗೊಂಚೂರು ಅವಕಾಶ ಕೊಟ್ಟರು, ಅವರು ಒಂಚೂರು ಮೇಲೆ ಬರಲಿ ಅಂತ. ವೀರೋಚಿತವಾಗಿ ಸೋಲ್ಬೇಕಲ್ಲ, ವೀರೋಚಿತವಾಗಿ ಗೆಲ್ಲಬೇಕು, ಅವ್ರನ್ನ ಸೋಲಿಸ್ಬೇಕು. ಸುಮ್ಮನೆ ನಾವೇ ಒಂದು ಸೈಡ್ ಮ್ಯಾಚ್ ಆಗ್ಬಾರ್ದು. ಚೆನ್ನಾಗಿತ್ತು ನೋಡೋಂಥ ಎಂಟರ್ಟೈನ್ಮೆಂಟ್ ನಮಗೂ ಚೆನ್ನಾಗಿತ್ತು. ಹಾಗಾಗಿ ಎರಡೂ ಕಡೆಯಿಂದ ಆಡಲಿಕ್ಕೋಸ್ಕರ ಚೆನ್ನಾಗಿ ಮಾಡಿದರು. ಅವ್ರಿಗೆ ಅವಕಾಶ ಕೊಟ್ಟು ನಾವು ಒಳ್ಳೆ ಬೌಲಿಂಗ್ ಮಾಡಿ ತೋರಿಸಿದ್ದೀವಿ. ಪ್ಲೇ ಆಫ್ ಹೋಗುತ್ತಾ RCB? ಖಂಡಿತ ಹೋಗುತ್ತೆ, ಈ ಸಲ ಕಪ್ ನಮ್ಮದೇ. RCB ಪ್ಲೇ ಆಫ್ ಹೋಗುತ್ತಾ? ಕಪ್ ಗೆಲ್ಲುತ್ತಾ? ಖಂಡಿತ 100%. ಓಕೆ, ಥ್ಯಾಂಕ್ ಯು. ಈ ಸಲ ಕಪ್ ನಮ್ಮದೇ. ಈ ಸಲ ಕಪ್ ನಮ್ದೇ. ಇದು RCB ಕಪ್ ನಮ್ದೇ. RCB ಎಷ್ಟು ಖುಷಿ ಆಯ್ತು ಮೇಡಮ್ RCB ಗೆದ್ದಿರೋದು? ತುಂಬಾ ಹೇಳಕ್ಕೆ ಆಗಲ್ಲ. ಈ ಸತಿ ಕಪ್ಪು ನಮ್ದೇ. ಓಕೆ. RCBಗೆ ಜೈ. ನೆಕ್ಸ್ಟ್ ಚಾಲೆಂಜ್ ನಡೆಯುತ್ತೆ, ಸೆಮಿಫೈನಲ್ ಹೋಗುತ್ತೆ. ವಿ ಆರ್ ಕಮಿಂಗ್ ಫಾರ್ ಪ್ಲೇ ಆಫ್ಸ್. 100% ಕಪ್ ನಮ್ಮದೇ. RCB ಟುಡೇ ನೈಸ್ bowling and fielding very good. CSK next Saturday we will meet. ನಮ್ದು RCB ಇವಾಗ ಗೆದ್ದಿದೆ, ಇನ್ನೊಂದು ಮ್ಯಾಚ್ ಇದೆ. ಆ ಗೆದ್ರೆ ನಮ್ಮ RCB ಕ್ವಾಲಿಫೈ ಮಾಡಿಬಿಡುತ್ತೆ. ಅಲ್ಲ ಫಸ್ಟ್ ಹಾಫ್ ಈ ರೀತಿ ಫಸ್ಟ್ ಹಾಫ್ ಯಾಕೆ ಆಡಲಿಲ್ಲ ಅಂತ? ಆಡುತ್ತೆ ಸರ್, ಏನಾಗಿಲ್ಲ, ಇನ್ನುವಾಗಲೂ ಏನಾಗಿಲ್ಲ. ಈವಾಗೂ ಬರುತ್ತೆ, ನಮ್ಮ RCBನೇ ಬರುತ್ತೆ. RCB ಪ್ಲೇ ಆಫ್ ಹೋಗುತ್ತೆ ಸರ್ RCB? ಹೋಗುತ್ತೆ. ನೆಕ್ಸ್ಟ್ ಟಾರ್ಗೆಟ್ ಫಿಕ್ಸಿಂಗ್ CSK. ಓಕೆನಾ? ಇವತ್ತು CSKದವ್ರು ಗೆದ್ರಲ್ಲ, ಅದೊಂದು ನಮಗೆ ಡಿಸ್ಅಡ್ವಾಂಟೇಜ್ ಆಯಿತು. ನೆಕ್ಸ್ಟ್ ಮ್ಯಾಚ್ ನಾವು ಯೂಸ್ ಮಾರ್ಜಿನಿಂದ ಗೆಲ್ತೀವಿ. RCB ಪ್ಲೇ ಆಫ್ ಹೋಗುತ್ತಾ? ಹೋಗುತ್ತೆ ಅಂಕಲ್ ಮಕ್ಕಳು, ಹೊಡೆದೇ ಹೋಗ್ತೀವಿ ಸೆಮಿಫೈನಲ್ಸ್ಗೆ ನಾವು. ಗ್ಯಾರಂಟಿ ಹೋಗುತ್ತೆ. ಯಾಕೆ ಹೇಳಿ, ಕರ್ನಾಟಕದ ಆಸ್ತಿ ನಮ್ಮ ಅಪ್ಪು. ಈ ಸಲ RCBಗೆ ಇವತ್ತು ಮಳೆ ಆಗುತ್ತೆ, ಪಂದ್ಯ ರದ್ದಾಗುತ್ತೆ ಅಂತೆಲ್ಲ ಮಾತು ಕೇಳ್ಪಟ್ವಿ. ಆದರೆ ವರುಣನ ಅದೃಷ್ಟ ಇವತ್ತು ನಮಗೆ ಚೆನ್ನಾಗಿ RCB ಗೆಲ್ಲೋಕೆ ಒಂದು ಒಳ್ಳೆ ಚಾನ್ಸ್ ಅಂತಲೇ ಹೇಳ್ಬೋದು. ಇವತ್ತು RCB ಪ್ಲೇ ಆಫ್ಗೆ ಹೋಗುತ್ತಾ? RCB ಪ್ಲೇ ಆಫ್ಗೆ ಹೋಗುತ್ತೆ. ನಾವು ಈ ಸಲ ಕಪ್ ಹೊಡಿತಾ ಇದೀವಿ ಅಷ್ಟೇ. ಅಂಕಲ್ ಹೊಡಿತೀವಿ ಸುಬ್ಬಿ.
ಅಂಕಲ್ ಹೊಡಿತೀವಿ. ಯಾರಪ್ಪಂದೇನೈತಿ ಈ ಸಲ ಕಪ್ ನಮ್ದೈತಿ ಹೇಳಿ ಬೈ. ಇವತ್ತು ಮಳೆ ಬರುತ್ತೆ, ಮ್ಯಾಚ್ ಡ್ರಾ ಆಗುತ್ತೆ, RCB ಪ್ಲೇ ಆಫ್ ಡೌಟು, ಚೆನ್ನೈ ಭಾಳ ಗೆದ್ದಿತ್ತು ಅಂತೆಲ್ಲ ದೊಡ್ಡ ದೊಡ್ಡ ಮಾತಾಡಿದ್ರು. ಬಟ್ RCB ಇವತ್ತು ಗೆದ್ದಿದ್ದಕ್ಕೆ ಎಷ್ಟು ಖುಷಿ ಅನಿಸ್ತಿದೆ ನಿಮಗೆ? ಬೈ ಸೋತ್ರು ನಡೀತದೆ ಗೆದ್ರು ನಡೀತದೆ, ಏನಾದರೂ ಈ ಸಲ ಕಪ್ ನಮ್ದೇ. ಮದರ್ಸ್ ಡೇ ಸ್ಪೆಷಲ್ ಏನು ಹೇಳಿ? ತಾಯಿ ಜಾಗ ತಾಯಿ ಪ್ಲೇಸ್, ಕಪ್ ನಮ್ದೇ. ಯಾರ್ದು ಏನೈತಿ ಈ ಸಲ ಕಪ್ ನಮ್ದೇ ಐತಿ. ಇದು RCB ಹೊಸ ಅಧ್ಯಾಯನ? ಹೌದು, ಲೇಟಾಗಿ ಹೊಡೆದ್ರು ಕಪ್ ಲೇಟೆಸ್ಟ್ ಆಗಿ ಹೊಡಿತೀವಿ. ಇದು ನಾವು ನಿಯತ್ತಾಗಿ ಗೆಲ್ತೀವಿ. ಆರ್ತಿ ಜಿತ್ನೆ ಒಳಗೆ ಹೋಗೈತೆ ಬಾಜಿಗ. ಓಕೆ, ಥ್ಯಾಂಕ್ ಯು. ಕಪ್ ನಮ್ದಾದ್ಮೇಲೆ ಎಲ್ಲರಿಗೂ ಐತಿ ಬೂಡಕ್ ಬುಕ್. ಥ್ಯಾಂಕ್ ಯು. ಈ ಸಲ ಪ್ಲೇ ಆಫ್ ಹೋಗುತ್ತಾ RCB? ಬಟ್ RCB ಹೇಟರ್ಸ್ ಅಂತಿದ್ರು ಇವತ್ತು ಮಳೆ ಬರಲಿ, RCB ಸೋಲ್ಲಿ ಅಂತ. ಇದು ಎನ್ವಿರಾನ್ಮೆಂಟ್ ನಮ್ಮ ಕಡೆ ಇದೆ, ಎಲ್ಲದು ನಮ್ಮ ಕಡೆಗೆ ಇದೆ. ಚೆನ್ನೈನು ಹೊಡಿತೀವಿ, ಪ್ಲೇ ಆಫ್ ಹೋಗ್ತೀವಿ. ಈ ಸಲ ಕಪ್ ಯಾರ್ದು? ಕಪ್ ನಂದೇ. ಇದು RCB ಹೊಸ ಅಧ್ಯಾಯ. ಲಕ್ ಶುರು ಆಗಿದೆ. ಯಾಕೆ ಬೌಲಿಂಗ್ ಮೊದಲು ಹಾಫ್ ಯಾಕೆ ಮಾಡಲಿಲ್ಲ ಕರೆಕ್ಟ್ ಆಗಿ? ಮೊದಲ ಹಾಫ್ ಯಾಕೆ ಬೌಲಿಂಗ್ ಕರೆಕ್ಟ್ ಮಾಡಲಿಲ್ಲ RCB ಅಂತ? ಮಾಡ್ತಾರೆ ಸರ್, ಅದು ಬರ್ತಾರೆ. ಅದು ಮಧ್ಯದಲ್ಲಿ ಕೊಡಬೇಕಾಗಿತ್ತು ಬೇರೆಯವ್ರನ್ನ, ಅದು ಚೇಂಜ್ ಮಾಡಲಿಲ್ಲ. ಆದರೆ ಕ್ಯಾಮ್ರಾಗಿನ್ ಚೆನ್ನಾಗಿ ಮಾಡಿದ್ದಾನೆ. ಕೆಲವರು ಮಧ್ಯದಲ್ಲಿ ಆಗಿದೆ. ನೆಕ್ಸ್ಟ್ ಟೈಮ್ ಫೀಲ್ಡಿಂಗ್ ಸೂಪರ್, ಕ್ಯಾಚ್ ಮಿಸ್ ಆಗಿದೆ, ಎಲ್ಲ ಒಂದೇಡಾಗಿದೆ. ಒನ್ಸ್ ಅಗೇನ್ ಜೈ RCB. ಸೋತ್ರು ಗೆದ್ರು RCBನೇ. ಸೋತ್ರು ಖುಷಿ ಇರುತ್ತೆ, ಆದ್ರೆ ಗೆದ್ರೆ ಡಬಲ್ ಖುಷಿ ಇರುತ್ತೆ. ಸೋತ್ರೆ ಖುಷಿ ಇರಲ್ಲ, ಗೆದ್ರೆ ಮಾತ್ರ ಖುಷಿ ಇರುತ್ತೆ ಅಷ್ಟೇ. ಅಂಕಲ್ ಮಕ್ಳಿಗೆ ನಾವು ಹೇಳೋದೊಂದೇ, ಈ ಸಲ ಕಪ್ ನಮ್ದೇ. ಮ್ಯಾಚ್ ಗೆದ್ರೆ ಇಷ್ಟೊಂದು ಖುಷಿ ಪಡ, RCBಗೆ ಕಪ್ ಗೆದ್ರೆ ಹೆಂಗಿರುತ್ತೆ ಅಂತ ಈ ವರ್ಷ ತೋರಿಸ್ಕೊಡ್ತಾರೆ. ಕ್ರೇಜ್ ನೋಡಿದ್ರೆ ಗೊತ್ತಾಗ್ತಾ ಇದೆ ಗುರು. ಅಂಕಲ್ ನೋಡಿತೀವಿ 17ನೇ ತಾರೀಕು ಇದೇ ಪಿಚ್ಚಲ್ಲಿ ಇದೇ ಗ್ರೌಂಡಲ್ಲಿ ಹೊಡಿತೀವಿ ಅಂಕಲ್ನ. RCB ಕಪ್ ಗೆಲ್ಲುತ್ತಾ? ಗ್ಯಾರಂಟಿನಾ? ನಿಂಗೆ ಎಷ್ಟು ಖುಷಿ ಆಗ್ತಿದೆ? ಖುಷಿ ಆಗ್ತದೆ. ಚಾಲ ಚಾಲ ಖುಷಿ ಈ ಸಲ ಕಪ್ ನಮ್ದೇ. ಗೆಲ್ಲುತ್ತಾ RCB ಕಪ್ ಗೆಲ್ಲುತ್ತಾ? RCBಗೆ ಗ ನೀನು ಯಾರು ಇಷ್ಟ ನಿಂಗೆ RCB ಅಲ್ಲಿ? RCBಗೆ ವಿರಾಟ್ ಕೊಹ್ಲಿ. ಕಿಂಗ್ ಕೊಹ್ಲಿ ಫ್ಯಾನಾ ನೀನು? ವಿರಾಟ್ ಕೊಹ್ಲಿಗೆ. ಈ ಸಲ ಕಪ್? ಈ ಸಲ ಕಪ್ ನಮ್ದೇ. ನಮ್ದೇ ಗ್ಯಾರಂಟಿ. ಈ ಸಲ ಕಪ್ ನಮ್ದೇನಾ? CSK ಅಂತಾನೆ. ಈ ಸಲ ಕಪ್ ನಿಮ್ದೇನಾ? ನಮ್ದೇ. ನಮ್ದೇ ಬಿಲ್ಕುಲ್ ಹಮಾರಾ ಈ ಇಸ್ ಬಾರ್ ಗ್ಯಾರಂಟಿ ಕಪ್ ನಿಮ್ದೇ? ಗ್ಯಾರಂಟಿ. ಹೆಣ್ಮಕ್ಳಿಗೆ ಗಂಡ್ಮಕ್ಳಿಗೆ ಏನಂತ ಮಳೆ ಬರುತ್ತೆ, ಸೋಲ್ತೇವಿ ಅಂತೆಲ್ಲ ಮಾತಾಡ್ತಾ ಇದ್ರು. ನಾನು ಯಾವತ್ತೂ ಮಾತಾಡಿ RCB ಗೆಲ್ಲಿ, ಕ್ವಾಲಿಫೈ ಆಗಲಿ, ಕಪ್ ಗೆಲ್ಲಿ ಅಂತಲೇ ಬಂದಿರೋದು. ಸೊ ಏನಾಗಿದೆ ಈಗ ಅಂದರೆ RCB ಟೀಮ್ ಸೋಲ್ಸೋಕ್ಕೆ ಯಾವ ಟೀಮು ಇಲ್ಲ. ಅಕಸ್ಮಾತಾಗಿ ಕ್ವಾಲಿಫೈ ಆದರೆ ಕಪ್ಪು ಗ್ಯಾರಂಟಿ ನಮ್ಮದೇ. ಈ ಸಲ ಕಪ್ ನಮ್ಮದೇ ಅಂತ ಸ್ಲೋಗನ್ ಅಲ್ಲ, ಕಪ್ ನಮ್ಮದು ಅಂತ ಹೆಣ್ಮಕ್ಳು ಹೆಂಗೆ ಹೇಳಿದರೆ ಗಂಡು ಮಕ್ಕಳು ಹಂಗೆ ಹೇಳ್ತಾರೆ ಈ ಸಲ. ಐ ಆಮ್ ಹಿಯರ್ ಫಾರ್ ಕಿಂಗ್ ಕೊಹ್ಲಿ. ನಂಗೆ ಎಷ್ಟು ಇಷ್ಟ ನಿಂಗೆ ಕೊಹ್ಲಿ ಅಂದ್ರೆ? ತುಂಬಾ. ಯಾಕೆ? ಅವ್ರ ಬ್ಯಾಟಿಂಗ್ ನೋಡಿ, ಅವ್ರ ಬ್ಯಾಟಿಂಗ್ ಸ್ಕಿಲ್ಸ್. ಅವ್ರ ಹೇರ್ ಸ್ಟೈಲ್ ಅದು ಲೈಕ್ ಆಗಲ್ವಾ? ಇಷ್ಟ. ಅವ್ರ ಬ್ಯಾಟಿಂಗ್ ಸ್ಕಿಲ್ಸ್ ನೋಡಿ ನಂಗೆ ತುಂಬ ಇಷ್ಟ. ಥ್ಯಾಂಕ್ ಯು. ಈ ಸಲ ಕಪ್ ನಮ್ದೇ. ಈ ಸಲ ಕಪ್ ನಮ್ದೇ. ಈ ಸಲ ಕಪ್ ನಮ್ದೇ. ಈಸ್ಟ್ ಆರ್ ವೆಸ್ಟ್, RCB ಇಸ್ ದ ಬೆಸ್ಟ್. ಫಸ್ಟ್ ಹಾಫ್ ನಾವು ದೇವ್ರಿಗೆ ಬಿಡ್ತೀವಿ ಯಾವಾಗಲೂ, ಒಂದು 2-3 ಮ್ಯಾಚ್ನ, ಆಮೇಲೆ ಕಪ್ಪು ನಮ್ದೇನೆ. ಈ ಸಲ ಕಪ್ ನಮ್ದೇ. ಡೆಲ್ಲಿ ಡಲ್ಲಾಗೋಯ್ತು, RCB ಫಾರ್ ಎವರ್. ನಾವು ಗುಲ್ಬರ್ಗಲಿಂದ ಬಂದಿದ್ದೀವಿ ಮ್ಯಾಚ್ ನೋಡಲಿಕ್ಕೆ. ನಮ್ಮ ಮಗಳು, ನಾವು ಇವ್ರ ಫಿಸಿಕಲ್ ಡೈರೆಕ್ಟರ್ ಸಂತೋಷ್ ಕೋಬಲ್ ಅಂತ, ನಾ ಗೌತಮ್ ಅಂತ, ವಿನುತ. RCB ಫ್ಯಾನ್, ವಿರಾಟ್ ಕೊಹ್ಲಿ ಫ್ಯಾನ್. ಎಲ್ಲ ಟಿ ಶರ್ಟ್ ತಂದಾಳ, ಎಲ್ಲ ಭಾಳ ಖುಷಿ ಆಯ್ತು. ಇವತ್ತು ಬೆಂಗಳೂರಲ್ಲಿ ಮಳೆ ಬರೋ ಸಂಭವ ಇತ್ತು, ಮ್ಯಾಚ್ ರದ್ದಾದ್ರೆ RCB ಫ್ಯಾನ್ಸ್ ಎಲ್ಲ ಡಲ್ ಆಗ್ತಾ ಇದ್ರು. ಬಟ್ ಎಷ್ಟು ಖುಷಿ ಆಗ್ತಾ ಇದೆ? ಖುಷಿ, ಒಳ್ಳೆ ಖುಷಿ ತಂದಿದೆ ಮಳೆ ಬರಲಾರ್ದು. ಮತ್ತೆ ಬರಲಿ, ಈಗ ಬರಲಿ ಪರವಾಗಿಲ್ಲ. RCB ಕಪ್ ಗೆದ್ದಿಲಿ ಭಾಳ ಖುಷಿ ಆಗುತ್ತೆ. ನಮ್ಮ ಮಗಳು ಒಂದೆರಡು ಮಾತಾಡ್ತಾವೆ. ವಿರಾಟ್ ಕೊಹ್ಲಿ ಬಗ್ಗೆ ಹೇಳಿ ಏನಾದ್ರು. ಏನು ಇಷ್ಟ ಅವ್ರಂದ್ರೆ? ಯಾಕೆ ಅಷ್ಟೊಂದು ಇಷ್ಟ ಅಂತ? ರೆಕಾರ್ಡ್ಸ್, ಒನ್ ಮ್ಯಾನ್ ಶೋ, ಗೋಟ್, ಎವ್ರಿಥಿಂಗ್, ಹೀಸ್ ಎವ್ರಿಥಿಂಗ್. ಪೂರ್ತಿ ಸ್ಟೇಡಿಯಮೇ ವಿರಾಟ್ ಕೊಹ್ಲಿ ಇರುತ್ತೆ ಹೆಸರು. ಪೂರ್ತಿ ಸ್ಟೇಡಿಯಮೇ ವಿರಾಟ್ ಕೊಹ್ಲಿ ಅಂತ. ವಿರಾಟ್ ಕೊಹ್ಲಿ ಸಂತೋಷ್ ಸರ್, RCB ಚೆನ್ನಾಗಿ ಪರ್ಫಾರ್ಮೆನ್ಸ್ ಮಾಡಿದೆ. ಇದೇ ರೀತಿ ಚೆನ್ನೈ ಜೊತೆ ಒಂದು ಗೆದ್ದರೆ ನಾವು ಪ್ಲೇ ಆಫ್ ಬಂದೇ ಬರ್ತೀವಿ. ಈ ಸರಿ ಕಪ್ ನಮ್ಮದೇ. ನಮ್ಗೆ ಇನ್ನೂ ಬರ್ಸಿದೆ. ನಮ್ಮ ಬೆಂಗಳೂರು, ನಮ್ಮ RCB ಗೆದ್ದೇ ಗೆಲ್ಲುತ್ತೆ.
ಅಂತೇಳಿ ಗುಡ್ ಲಕ್ ಫಾರ್ RCB ಫೈನಲ್ ಚೆನ್ನೈ ಜೊತೆ ಇಲ್ಲೇ ಇದೆ, ಇಲ್ಲೇ ಗೆದ್ದೇ ಗೆಲ್ಲುತ್ತೆ ಅಂತೇಳಿ ನಮಗೆಲ್ಲರಿಗೆ. ಮತ್ತೆ ನಾವು ಗುಲ್ಬರ್ಗಿಂದ ಬರ್ತೀವಿ ನೋಡ್ಲಿಕ್ಕೆ ಬರ್ತೀವಿ ಮತ್ತೆ ಗುಲ್ಬರ್ಗ ಫೈನಲ್ ಮ್ಯಾಚ್. ಈಗಾಗಲೇ ಸೆಕೆಂಡ್ ಮ್ಯಾಚ್ ಇಂದು ಟಿಕೆಟ್ ತಗೊಂಡ್ಬಿಟ್ಟಿದ್ದೀರಾ? ತೋತೀವ್ರಿ, ಅಲ್ಲಿ ಬರ್ತಾವ್ರಿ ಕ್ಲಬ್ಬಿಗೆ, ಕ್ರಿಕೆಟ್ ಕ್ಲಬ್. ಜೈ RCB, ಜೈ RCB, ಜೈ RCB. ಅಂಕಲ್ ಮಕ್ಕಳಿಗೆಲ್ಲ ಕೂಗಿ ಕೂಗಿ ಹೇಳ್ತೀವಿ, ಈ ಸಲ ಕಪ್ ತರ್ತೀವಿ. RCB ಕಪ್ ಗೆಲ್ಲೋದು ಗ್ಯಾರಂಟಿ. ಯಾವ ಕಪ್ ಗೆಲ್ಲಿಲ್ಲ ಅಂತಂದ್ರೂ ಈ ಫ್ಯಾನ್ ಮಾತ್ರ ಕಮ್ಮಿ ಆಗಲ್ಲ, ಅದು ಮಾತ್ರ ಪಕ್ಕಾ ಗ್ಯಾರಂಟಿ. ತಗ್ಗದೇ ಇಲ್ಲ, ಜಗ್ಗದೇ ಇಲ್ಲ, ಯಾವನ್ ಮುಂದೆ ಬಗ್ಗದೇ ಇಲ್ಲ. ಗೆಲ್ಲೋದು ಮಾತ್ರ ನಾವೇ. ನಿಮ್ ಚಾನಲ್ ನಮ್ ಗ್ಯಾರಂಟಿ, ನಮ್ ಕಪ್ ಗ್ಯಾರಂಟಿ ಅಷ್ಟೇ. ನೆಕ್ಸ್ಟ್ ಮ್ಯಾಚ್ RCB ವರ್ಸಸ್ CSK. ಕಣ್ಣನ್ ದೇವನ್ ಟೀ ಪುಡಿ, CSK ಪುಡಿ ಪುಡಿ. ಈ ಸಲ ಕಪ್ ನಮ್ದೇ. ಅಕ್ಕ ಹೇಳೋರು ಈ ಸಲ ಕಪ್ ನಮ್ದೇ. ಜನ ಯಾರೇ ಇರ್ಲಿ, ಜಾಗ ಯಾವುದೇ ಇರ್ಲಿ, ನುಗ್ಗು ಹೊಡಿತೀವಿ. ನೀರು ಬಿಟ್ಕೊಡಲ್ಲ, ಇನ್ನ ಕಪ್ ಬಿಟ್ಕೊಡ್ತೀವ. ಬಿಟ್ಕೊಡೋ ಮಾತೇ ಇಲ್ಲ. ಈ ಸಲ ಕಪ್ ನಮ್ದೇ. RCB ನಮ್ಮ ಸತ್ತು, ಅಭಿಮಾನಿಗಳೇ ಅದರ ಗತ್ತು. ವಿರಾಟ್ ಕೊಹ್ಲಿ 1 ರನ್ ಹೊಡೆದೇ ಇದ್ರು ಪರವಾಗಿಲ್ಲ, ಅವ್ರ ಫೀಲ್ಡ್ ಅಲ್ಲಿ ಇದ್ರೆ ಕಪ್ ನಮ್ದೇ, ನಮ್ದೇ ಗತ್ತು, ನಮ್ದೇ ಗತ್ತು. ಜೈ RCB. ಹೇಳೋದೊಂದೇ, ಈ ಸಲ ಕಪ್ ನಮ್ದೇ. ಅಂಕಲ್ ಮಕ್ಕಳಿಗೆ ಹೇಳೋದೊಂದೇ, ಈ ಸಲ ಕಪ್ ನಮ್ದೇ. ಗುಡ್ಡಿನ ಎತ್ತಿದ್ವಿ, ವಿನ್ AB ಇದ್ದಿದ್ರೆ 5 ಓವರ್ ಮುಗಿತಿತ್ತು ಗೇಮ್. ಇವಾಗ RCB ಕಾಲೊಂದೇ ಅಲ್ಲ, ಜೀವನ ಕೊಡಕ್ ರೆಡಿ ಬ್ರೋ. RCBಗೆ ಕಾಲೊಂದೇ ಅಲ್ಲ, ಜೀವ ಕೊಡಕ್ ರೆಡಿ. RCBಗೆ ಕಾಲೊಂದೇ ಅಲ್ಲ, ಜೀವ ಕೊಡಕ್ ರೆಡಿ. ನೆಕ್ಸ್ಟ್ CSK ಮೇಲೆ ಒಂದು ಮ್ಯಾಚ್ ಗೆದ್ದೇ ಗೆಲ್ತಾರೆ. ಕ್ವಾಲಿಫೈ ಆಗ್ಬೇಕು ಅಂತ ನಮ್ಮ ಆಸೆ ದೇವ್ರ ಮೇಲೆ ಇದೆ. ಕ್ವಾಲಿಫೈ ಆಗಿ ಆಗ್ತಾರೆ. ಜೈ RCB. 18th ಮೇಗೆ ಬಂದೇ ಬರ್ತೀನಿ. 5 CSK ಫ್ಯಾನ್ಸ್ಗೆ ಬರ್ನಲ್ ಕೊಟ್ಟೆ ಕೊಡ್ತೀನಿ. ಇದು ಆಕ್ಚುಲಿ ಬೇಕಾಗಿರೋದು. ಅಂದ್ರೆ ಕಾಲು ಮುರಿದ್ರು ಸಹ ಬಂದು ಮ್ಯಾಚ್ ನೋಡ್ತಾರಲ್ರಿ, ಇನ್ನೇನ್ ಬೇಕು ಲಾಯಲಿಟಿಗೆ RCB. ಇದು ನಮ್ಮ RCB ಗತ್ತು. ಕಣ್ಣನ್ ದೇವನ್ ಟೀ ಪುಡಿ, CSK ಪುಡಿ ಪುಡಿ. ಕಣ್ಣನ್ ದೇವನ್ ಟೀ ಪುಡಿ. ಸೋತ್ರು ಗೆದ್ರು ಅಂಕಲ್ ಮಕ್ಕಳಿಗೆ ಹೇಳೋದಂದೇ. 18ನೇ ತಾರೀಕು ಫೈನಲ್ ಮ್ಯಾಚ್ ಥರ ಇರುತ್ತೆ. ಯಾಕಂದರೆ ಇವಾಗ ಯಾರು ಗೆಲ್ತಾರೋ ಅವರು ಹೋಗೋ ಚಾನ್ಸಸ್ ತುಂಬ ಇರುತ್ತೆ. ಅದು ಹೆಂಗೆ ಅಂದರೆ ಆ ಮ್ಯಾಚ್ ನಮ್ಗೆ ಗೆಲ್ಲೇಬೇಕು. ನಾವು ಫೈನಲ್ ಹೋಗಿಲ್ಲ ಅಂದ್ರೂ ಪರವಾಗಿಲ್ಲ, ಆ ಮ್ಯಾಚ್ ಗೆಲ್ಲೇಬೇಕು. ನಮ್ಗೆ ಕಪ್ ಗೆದ್ದಷ್ಟು ಖುಷಿ ಆಗುತ್ತೆ. ಅಣ್ಣ ಯಾವ್ದು 18ರ ಬಗ್ಗೆ ಮಾತಾಡ್ತಾ ಇದ್ರ? 18ಕ್ಕೆ ರಾಜ ನಮ್ಮ ಅಣ್ಣ. 18 ನಮ್ದೇ. ಯಾವತ್ತಿದ್ರು RCB ಇದೆ. 18ನೇ ತಾರೀಕು RCB. ಕರ್ನಾಟಕದವರು ಚೆನ್ನೈ ಬಂದು 45ಕ್ಕೆಲ್ಲ ಆಲ್ ಔಟ್ ಆಗ್ಬೇಕು, ಅದು ನಾವು ನೋಡ್ಬೇಕು. ಅದು ನಮ್ಗೆ ಖುಷಿ ಅಣ್ಣ, ಅಷ್ಟೇ ಅಣ್ಣ. ಅಷ್ಟೇ. RCB, ಐ ಲವ್ ಯು RCB. ಥ್ಯಾಂಕ್ ಯು. RCB ಬಿಟ್ಟು ನಾವು ಯಾವುದೇ ಪಾರ್ಟಿಗೂ ಹೋಗಲ್ಲ, ಪಕ್ಷಕ್ಕೂ ಹೋಗಲ್ಲ. RCB. ಈ ಸಲ ಕಪ್, ಈ ಸಲ ಕಪ್. ಜೈ ಕಿಂಗ್ ಕೊಹ್ಲಿ. RCB ಹೆಸರೇಳಿ ಮೆಡಿಕಲ್ ಅಂಗಡಿಯಲ್ಲಿ ಬರ್ನಾಲ್ ಫ್ರೀ ಆಗಿ ಕೊಡ್ತಾರೆ. सुनील गावस्कर देख लो, आंखों में पानी डाल के देखो, तेल डाल के देख लो. स्ट्राइक रेट बहुत ज़्यादा मार रहा है, देख लो. पहले आप सुधारो, बाद में कोहली को बोलो. तलब फॉर सीजन, विराट फॉर ऑल सीजन. ಅಧ್ಯಾಯ ಇನ್ನೂ ಮುಗ್ದಿಲ್ಲ, ಈಗ ಪ್ರಾರಂಭ. RCB, 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 RCB. CSK, it's a warning for you. 18th May, we are giving free Bernal. Please collect near gate 20. ಈ ಸಲ ಕಪ್ ನಮ್ದೇನೆ. ಚೆನ್ನೈ ಮನೆಗೆ, RCB ಪ್ಲೇ ಆಫ್ಗೆ. RCB, 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 RCB. ಇವತ್ತಿನ ಮ್ಯಾಚು ಟ್ರಯಲ್ ಮ್ಯಾಚು CSKಗೆ. 18ನೇ ತಾರೀಕು ಬನ್ನಿ ನೋಡೋಣ. ಕಣ್ಣನ್ ದೇವನ್ ಟೀ ಪುಡಿ. RCB, 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 RCB.
ಎಲ್ಲ ಕೆಲಸ ಮಾಡಿ ಅದ್ಕಂತ ಹೋಗ್ತಾರೆ ನೋಡ್ತಾರೆ 18 ಪುಡಿ ಪುಡಿ ಮಾಡ್ತಾರೆ ಚೆನ್ನೈನ ಅಷ್ಟೇ. RCB ಸೂಪರ್ ಆಗಿತ್ತು ಮ್ಯಾಚ್. ಪವರ್ ಪ್ಲೇ ಅಲ್ಲಿ 5 ವಿಕೆಟ್ ಗಾನ್ ಆಗಿತ್ತು. ನಾವು ಎಕ್ಸ್ಪೆಕ್ಟ್ ಮಾಡಿದ್ವಿ ಎಂಜಾಯ್ ಮಾಡಿದ್ವಿ. ಫಸ್ಟ್ ಮ್ಯಾಚ್ ಸ್ಯಾಟಿಸ್ಫ್ಯಾಕ್ಷನ್ ಸೂಪರ್. ಫಸ್ಟ್ ಹಾಫ್ ಯಾಕೆ ಹಿಂಗೆ ಕ್ರೇಜ್ ಕೊಡಲಿಲ್ಲ ಫ್ಯಾನ್ಸ್ಗೆ ಆರ್ ಸಿ ಬಿ ಅಂತ? ಫಸ್ಟ್ ಹಾಫ್ ಯಾಕೆ ಕೊಡಲಿಲ್ಲ ಇಷ್ಟೊಂದು ಕ್ರೇಜ್ ಆರ್ ಸಿ ಬಿ ಅಂತ? ವಿರಾಟ್ ಕೊಹ್ಲಿ ಔಟ್ ಆಗಿದೆ, ಎಲ್ರಿಗೂ ಡಿಸಪಾಯಿಂಟ್ ಆಗಿತ್ತು. ಅದಾದ್ಮೇಲೆ ಏನೋ ಮ್ಯಾಚ್ ಲೀಗ್ದು ಫಸ್ಟ್ ಹಾಫ್ ಆರ್ ಸಿ ಬಿ ಇಷ್ಟೊಂದು ಕ್ರೇಜ್ ಯಾಕೆ ಕೊಡಲಿಲ್ಲ ಫ್ಯಾನ್ಸ್ಗೆ? ಕಂಟಿನ್ಯೂ ಸೋಲಿಸಿದ್ರೆ ಯಾಗೇನಿಲ್ಲ ಎಲ್ಲ ಕ್ರೇಜ್ ಅದೇ ಹೊಸ ಅಧ್ಯಾಯ, ಇದೇ ಹೊಸ ಅಧ್ಯಾಯ. ಚೆನ್ನೈ ಮೇಲೆ ಹೊಡಿತೀವಿ, ಕಪ್ಪು ಗೆಲ್ತೀವಿ. ಅದಲ್ಲ, ಅಲ್ಲಿ ಚೆನ್ನಾಗಿದ್ದಿದೆ, ಇಲ್ಲಿ ಆರ್ ಸಿ ಬಿ ಗೆದ್ದಿದೆ. ಫೈಟ್ ಇರೋದು ಇಲ್ಲಿ ಚೆನ್ನೈ ಮತ್ತೆ ಆರ್ ಸಿ ಬಿಗೆ. ಇಲ್ಲಿ ಗೆಲ್ಲಿ ಈ ಪಾಯಿಂಟ್ ಆಫ್ ಅಲ್ಲಿ ಯಾರು ತಗೋತಾರೋ ಅದ್ರ ಮೇಲೆ ಡಿಪೆಂಡ್. ಸೂಪರ್. ಒಟ್ನಲ್ಲಿ ಎಲ್ಲದರಲ್ಲೂ ಟ್ವಿಸ್ಟ್ ಅಂಡ್ ಟರ್ನ್ಸ್ ಚೆನ್ನಾಗಿಲ್ಲ, ಬೆಸ್ಟ್ ಕ್ರಿಕೆಟ್ ಚೆನ್ನಾಗಿಲ್ಲ. ಈಗ ಹಾಗಾದ್ರೆ ಹೈ ವೋಲ್ಟೇಜ್ ಮ್ಯಾಚ್ಗೆ ಬರ್ತೀರಾ? ಹೈ ವೋಲ್ಟೇಜ್ ಮ್ಯಾಚ್ಗೆ ಬರ್ತೀರಾ? ಚೆನ್ನೈ ವರ್ಸಸ್ ಆರ್ ಸಿ ಬಿ. ಬಂದೇ ಬರ್ತೀರಿ. 6 ಸಲ ಸೋತ್ರು ಆರ್ ಸಿ ಬಿನೇ, 60 ಸಲ ಸೋತ್ರು ಆರ್ ಸಿ ಬಿನೇ. 60 ಸಾವಿರ ಸೋತ್ರು ಅಷ್ಟೇ, 100 ಸಾರಿ ಸೋತ್ರು ಅಷ್ಟೇ. ಆದ್ರೆ ಈ ಸರಿ ಮಾತ್ರ ಸೋಲಲ್ಲ. ಕಂಡಿಯಸ್ 6th ವಿನ್ನಿಂಗ್ ಆಗಿದೆ. ಡೆಫಿನೆಟ್ಲಿ CSK ಮೇಲೆ ಗೆದ್ದೇ ಗೆಲ್ತಾರೆ. RR ಫೈನಲ್ 18ನೇ ತಾರೀಕು ಅಂಕಲ್ ನೋಡಿದ್ವಿ ಸುಬೇ. 18ನೇ ತಾರೀಕು ರಾಜಸ್ಥಾನ್ ರಾಯಲ್ಸ್ ಬರೀ 6 ಮ್ಯಾಚ್ ಸೋತಕ್ಕೆ ಹೊಸ ಇದ್ದಂತ ಅಂಗಿಸ್ತಾರ. ಬರ್ಕೊಳ್ರೋ, ಇದು ಕಂಡ್ರ ಹೊಸ ಅಧ್ಯಾಯ. ನಮ್ಮದು ಸ್ವಾಭಿಮಾನದ ಅಭಿಮಾನ. ಕನ್ನಡ ನಮ್ಮತನ, ಕರ್ನಾಟಕ ಮನೆತನ. ಸೋತ್ರ ಗೆದ್ರು ಆರ್ ಸಿ ಬಿನೇ ಕೊನೆತನ. ಬರೆದಿಟ್ಕೊಳ್ಳಿ, ಫ್ರಂಟ್ ಪೇಜ್ ಬರೆದಿಟ್ಕೊಳ್ಳಿ, ಇದು ಆರ್ ಸಿ ಬಿ ಹೊಸ ಅಧ್ಯಾಯ. ಈ ಸಲ ಕಪ್ ನಮ್ದೇ, ಈ ಸಲ ಕಪ್ ನಮ್ದೇ, ಗ್ಯಾರಂಟಿ. ಈ ಸಲ ಕಪ್ ನಮ್ದೇ, ಈ ಸಲ ಕಪ್ ನಮ್ದೇ. ಜೈ ಆರ್ ಸಿ ಬಿ. ಆಕಿ ರಾಜಸ್ಥಾನ್ ರಾಯಲ್ಸ್ ಆಕಿ ಜೈ RCB. ಯಾಕೆ ಆರ್ ಸಿ ಬಿನೇ ಬೇಕು ನಿಮಗೆ? ಬೇರೆ ಟೀಮ್ ಇಲ್ವಾ ಐ ಪಿ ಎಲ್ ಅಲ್ಲಿ? ಇಲ್ಲ ಯಾಕೆ ಇಷ್ಟ ಯಾಕೆ ಆಗೋದಿಲ್ಲ? ಇಲ್ಲ, ನಂಗೆ ಯಾಕೆ? ನಂಗೆ ಯಾರು ಇಷ್ಟ ಇಲ್ಲ. ಯಾವ ಪ್ಲೇಯರ್ ಇಷ್ಟ ನಿಂಗೆ ಆರ್ ಸಿ ಬಿಲಿ? ವಿರಾಟ್ ಕೊಹ್ಲಿ. ಯಾಕೆ ವಿರಾಟ್ ಕೊಹ್ಲಿನೇ ಇಷ್ಟ? ಅವ್ರು ತುಂಬಾ ಇಷ್ಟ ನಂಗೆ. ಎ ಬಿ ಡಿ ವಿಲಿಯರ್ಸ್ ಎಲ್ಲ ಇದ್ರಲ್ಲ, ಅವ್ರು ಯಾಕೆ ಇಷ್ಟ ಇಲ್ಲ? ನಂಗೆ ವಿರಾಟ್ ಕೊಹ್ಲಿನೇ ತುಂಬಾ ಜಾಸ್ತಿ ಇಷ್ಟ. ಜೈ ಆರ್ ಸಿ ಬಿ. ಜೈ RCB. ಹೇಳಿ ಸರ್, ಕಪ್ ನಮ್ದೇನಾ? ಹೊಸ ಅಧ್ಯಾಯ, ಕಪ್ ನಮ್ದೇ. ಹೊಸ ಅಧ್ಯಾಯ ಅಂತ. ಪ್ರತಿ ಸಾರಿ ಪಾಪ ಆರ್ ಸಿ ಬಿ ಫ್ಯಾನ್ಸ್ಗೆ ಬೇಜಾರು ಮಾಡ್ತಾರೆ, ಕಪ್ಪೇ ಗೆಲ್ಲೋದಿಲ್ಲ ಅಂತಾರೆ. ನಾವು ಸೋತ್ರು ಗೆದ್ರು ನಾವು ಬೇಜಾರು ಮಾಡ್ಕೊಳ್ಳಲ್ಲ, ನಮಗೆ ನೋವು ಆಗಲ್ಲ, ನಾವು ನಗ್ನಾಗ್ತಾನೆ ಇರ್ತೀವಿ. ಯಾಕಂದ್ರೆ ನಾವು ಆರ್ ಸಿ ಬಿ ಫ್ಯಾನ್ಸ್. ಸಾರಿ ಹೆಣ್ಮಕ್ಳು ಗೆದ್ರು ಆರ್ ಸಿ ಬಿ, ಗಂಡ್ಮಕ್ಳು ಯಾಕೆ ಗೆಲ್ತಿಲ್ಲ ಇನ್ನು ಅಂತ. ಅಷ್ಟು ಈಸಿಯಾಗಿ ಗೆದ್ಬಿಟ್ರೆ ಈ ಸಲ ಅಂತ ರಾಮ ಮಂದಿರ ಕಟ್ಟಕ್ಕೆ 500 ವರ್ಷ ಆಯ್ತು ಬ್ರೋ. ಇನ್ನು 500 ವರ್ಷ ಕಪ್ ಹೊಡಿಲ್ಲ ಅಂದ್ರು ಸಪೋರ್ಟ್ ಮಾಡೋದು ಆರ್ ಸಿ ಬಿಗೆ. ಸರ್ ಲೇಡೀಸ್ ಫಸ್ಟ್ ಅಂತ ಹೇಳ್ತಾರಲ್ಲ, ಲೇಡೀಸ್ ಫಸ್ಟ್ ಬರ್ತಾ ಇದೀವಿ, ಇನ್ನೇನಿಲ್ಲ. 3 ಮ್ಯಾಚ್ ಗೆಲ್ತೀವಿ, ಬರ್ತೀವಿ. ಆರೆಂಜ್ ಶರ್ಟ್ ನ ಹೊಡೆದಿದ್ದೀವಿ, ಬ್ಲೂ ಶರ್ಟ್ ನ ಹೊಡೆದಿದ್ದೀವಿ, ಯೆಲ್ಲೋ ಶರ್ಟ್ ನ ಹೊಡಿತೀವಿ. ಅಂಕಲ್ ಮಕ್ಳಿಗೆ ನಾವ್ ಹೇಳೋದು ಒಂದೇ, ಈ ಸಲ ಕಪ್ಪು ನಮ್ದೇ. 6 ಸಲ ಅಲ್ಲ ಬ್ರೋ, 60 ಸೀಸನ್ ಸೋಲಿ ಬ್ರೋ. ಸಪೋರ್ಟ್ ಮಾತ್ರ ಯಾವತ್ತು ಬೆಂಗಳೂರು ಬಿಟ್ಕೊಡೋ ಮಾತಿಲ್ಲ. ಪ್ರತಿ ಸಲ ಈ ಸ್ಲೋಗನ್ ಮಾತ್ರ ಯಾವನು ಕಿತ್ಕೊಳಕ್ಕಾಗಲ್ಲ. ಈ ಸಲ ಕಪ್ ನಮ್ದೇ, ಬರ್ದಿಟ್ಕೊಳ್ಳಿ. KL ರಾಹುಲ್ ನೆಕ್ಸ್ಟ್ ಇಯರ್ ಆರ್ ಸಿ ಬಿ ಕ್ಯಾಪ್ಟನ್. ಜೈ ಆರ್ ಸಿ ಬಿ. CSK ಜೊತೆ ಕೂಡ ನಾವು ವಿನ್ ಆಗ್ತೇವೆ ಅಷ್ಟೇ. ಈ ಸಲ ಕಪ್ ನಮ್ದೇ. We bleed RCB, our heart and soul. Wow. ಇವತ್ತು ಮಳೆ ಬಂದಿದ್ರೆ ಆರ್ ಸಿ ಬಿ ಫ್ಯಾನ್ಸು ಫುಲ್ಲು ಬೇಜಾರಲ್ಲಿ ಹೋಗ್ತಿದ್ರು ಮನೆಗೆ. ಬಟ್ ಮಳೆ ಅದೃಷ್ಟನೋ ಏನೋ, ವಿರಾಟ್ ಕೊಹ್ಲಿನೂ ಚೆನ್ನಾಗಿ ಆಡಿದ್ರು. ಆರ್ ಸಿ ಬಿ ಪ್ಲೇ ಆಫ್ಗೆ ಹೋಗೋ ಚಾನ್ಸು. ಎಷ್ಟು ಖುಷಿ ಆಗ್ತಾ ಇದೆ. ಹೋಗೇ ಹೋಗ್ತಾರೆ ಬ್ರೋ, CSK ನೋಡದೆ ಹೋಗ್ತೀವಿ, ಹೊಡಿತೀವಿ. ಖುಷಿ ಆಗ್ತಾ ಇದೆ ಇವತ್ತು ಆರ್ ಸಿ ಬಿಗೆ. ಓವರ್ ದಿ ಮೂನ್, ಓವರ್ ದಿ ಟಾಪ್ ಅಂತಾರಲ್ಲ OTP, ಆ ಥರ ಅನಿಸ್ತದೆ. ಫಸ್ಟ್ ಹಾಫ್ ಆರ್ ಸಿ ಬಿ ಹಿಂಗೆ ಆಡಲಿಲ್ಲ.
ಹಂಗೆ ಇಲ್ಲ ಸಂಪ್ರದಾಯ ಹಂಗೆ ಫಸ್ಟ್ ಹಾಫ್ ಆರ್ ಸಿ ಬಿ ಹೊಸ ಅಧ್ಯಾಯನ ಅಸಾಧ್ಯ ಯಾಕಂತೇಳಿದ್ರೆ ಮೊದಲಿಗೆ ಸೋತು ಆಮೇಲೆ ಎಲ್ಲ ಗೆಲ್ತಾರಲ್ಲ ಅದು ಅಸಾಧ್ಯ. ಅದು ಕಂಟಿನ್ಯೂಸ್ ಆಗಿ ಸ್ಟ್ರೀಕಲ್ಲಿ ಗೆಲ್ಕೊಂಡ್ಬಿಡ್ತಿದೀವಿ ಈ ತರ ಇದೊಂದು ರೆಕಾರ್ಡ್ ಎಲ್ಲಾದ್ರೂ ಬೇಜಾರು ಮಾಡ್ತಾರೆ ಆಮೇಲೆ ಓವರ್ ದ ಟಾಪ್ ಕರ್ಕೊಂಡು ಹೋಗ್ತಾರೆ ಅಷ್ಟೇ. ಯಾವ ನಿಮ್ಮ ಫೇವರೇಟ್ ಪ್ಲೇಯರ್ ವಿರಾಟ್ ಕೊಹ್ಲಿನಾ? ಹ್ಞೂ ಆಬ್ವಿಯಸ್ಲಿ ಯಾರು ಇರ್ತಾರೆ ವಿರಾಟ್ ಕೊಹ್ಲಿ ಇಷ್ಟ ನಿಮ್ಗೆ ಅವನು? ಗೊತ್ತಿಲ್ಲ ಹೈಯೆಸ್ಟ್ ಸ್ಕೋರರು ಮತ್ತೆ ಒಳ್ಳೆ ಎಂಟರ್ಟೈನರ್. ಅವ್ರ ಆಟಿಟ್ಯೂಡ್ ನಮ್ಗೆ ತುಂಬಾ ಇಷ್ಟ. ಟು ದಿ RCB ಟೀಮ್. ಫಸ್ಟ್ ಹಾಫು ಲೀಗ್ ಫಸ್ಟ್ ಹಾಫು ಆರ್ ಸಿ ಬಿ ಅಷ್ಟೊಂದು ಹೇಳ್ಕೊಳ್ಳೋ ಪರ್ಫಾರ್ಮೆನ್ಸ್ ತೋರಿಸ್ಲಿಲ್ಲ. ಬಟ್ ಈ ಒಂದು ನಡುವೆ ಏನಾಯಿತು ಆರ್ ಸಿ ಬಿಗೆ ಅಂತ 5 ಮ್ಯಾಚ್ ಕಂಟಿನ್ಯೂ ಗೆದ್ರಲ್ಲ ಗುರು, ಇದಕ್ಕೆ ನಿಮ್ಮ ಒಪಿನಿಯನ್ ಏನಂತ? ಸರ್ ನಾನು ಇವಾಗ ಮುಂಚೆ ಒಂದು ಮ್ಯಾಚ್ ಗೆದ್ದುಬಿಟ್ಟು ಸುಮಾರು ಮ್ಯಾಚ್ ಸೋತ್ಬಿಡ್ತು. ಇವಾಗ ಕಂಟಿನ್ಯೂ ಗೆದ್ದುಬಿಟ್ಟಿದ್ದಾರೆ. ಸೊ ಒಂದೊಂದು ಮ್ಯಾಚಲ್ಲಿ ಒಂದೊಂದು ಥರ ಇರುತ್ತೆ. ಸೊ ಇವತ್ತು ಏನೋ ಒಂದು ಒಳ್ಳೆಯದು ಈ ಇಂಟ್ರೆಷನ್ ನನಗೆ ಏನಂದರೆ ಇವತ್ತು ಬೇಜಾರು, ಇವತ್ತು ಚೆನ್ನೈ ಗೆದ್ದುಬಿಡ್ತು. ನನಗೆ ಇವತ್ತು ಆರ್ ಸಿ ಬಿ ಎಷ್ಟು ಗೆದ್ದಿರೋ ಖುಷಿ ಇದೆಯಲ್ವಾ, ಅಷ್ಟು ಇವತ್ತು ಚೆನ್ನೈ ಗೆದ್ದಿರೋದು ಅಷ್ಟು ಬೇಜಾರಿದೆ ನನಗೆ. ಈಗ ನೆಕ್ಸ್ಟ್ ನಮ್ಮ ಜೊತೆನೇ ಇದೆಯಲ್ಲ ಮ್ಯಾಚ್ ಅವ್ರದ್ದು 18ಗೆ. ಹೌದು ಸರ್, ಅದು ಸೆಕೆಂಡ್ರಿ. ಸೊ ಇವಾಗ ಚೆನ್ನೈ ಇವತ್ತು ಸೋತಿದ್ರೆ ವೀಕೋಲ್ ಆಗಿಬಿಡ್ತಾ ಇದ್ದೀವಿ ನಾವು. ಇವತ್ತು ಚೆನ್ನೈ ಸೋತಿದ್ರೆ ನಾವು ಇವತ್ತು ವೀಕೋಲ್ ಆಗಿಬಿಡ್ತಾ ಇದ್ದೀವಿ. ನೆಕ್ಸ್ಟ್ ಕಾಂಪಿಟೇಷನಲ್ಲಿ ಒಂದು ಹೈ ಲೆವೆಟಲ್ಲಿ ನಾವು ಒಂದು ಇದು ಮಾಡ್ತಾ ಇದ್ದೀವಿ. ಈಗ 4th ಪ್ಲೇಸಿಗಂತೂ ಏನು ಮೋಸ ಇಲ್ಲ. LSGಗೆ ನಾವು NSG ಸನ್ರೈಸರ್ಸ್ ಹೈದರಾಬಾದ್ ಸರ್ ಇನ್ನು 2 ಪಾಯಿಂಟ್ ಕಮ್ಮಿ ಇದೆ CSKಗಿಂತ. ಇವತ್ತು CSK ಸೋತಿದ್ರೆ RCB CSK ವೀಕೋಲ್ ಆಗಿರ್ತಾರೆ. ಬಟ್ ರನ್ ರೇಟ್ ಚೆನ್ನಾಗಿದೆ ಅಲ್ಲ ಆರ್ ಸಿ ಬಿದು ಸರ್. ಅಂದರೂ ಪಾಯಿಂಟ್ ಲೆವೆಲಲ್ಲಿ CSK ಜಾಸ್ತಿ ಇದೆ ಸರ್. ಇವತ್ತು CSK ಪಾಯಿಂಟ್ ಲೆವೆಲಲ್ಲಿ ಜಾಸ್ತಿ ಇದೆ. ಇವತ್ತು CSK ಸೋತಿದ್ರೆ RCB ಮತ್ತು CSK ವೀಕೋಲ್ ಆಗಿರ್ತಾಯಿತ್ತು. ಸೊ ಎನಿವೇ ನೋ ಇಶ್ಯೂ. ನಾವು ನೆಕ್ಸ್ಟು 18ಕ್ಕೆ ಬರ್ತೀವಿ ಇದೇ ಸ್ಟೇಡಿಯಮಲ್ಲಿ. ನೆಕ್ಸ್ಟ್ 18ಕ್ಕೆ ಬರ್ತೀವಿ. CSK ಜೊತೆ ಫೈಟ್ ಆಗುತ್ತೆ. ನಾವು ಅದು ಸೋಲ್ಸ್ತೀವಿ. ಅದಕ್ಕೆ ಏನಂದ್ರೆ ಈ ಸಲ ಕಪ್ ನಮ್ಮದೇ. ನಾವು ಹೆಂಗೆ ಗೆಲ್ತೀವಿ, ನಾವು ಡೆಫಿನೆಟಾಗಿ ಬರ್ತೀವಿ. ಈ ಸಲ ಕಪ್ ನಮ್ಮದೇ. ಥ್ಯಾಂಕ್ ಯು ಸೋ ಮಚ್. ಇದೇ ಹೊಸ ಅಧ್ಯಾಯ ಅಂದರೆ ಬಿಕಾಸ್ ಆಫ್ ನಾವು ಯಾವಾಗೂ ಲಾಸ್ಟ್ ಬೆಂಚ್ ಅವರು ಲಾಸ್ಟಲ್ಲೇ ಗೆಲ್ತೀವಿ, ಲಾಸ್ಟಲ್ಲೇ ಕಪ್ ಹೊಡಿತೀವಿ. ಅದು ನಮ್ಮ ನಂಬಿಕೆ ಇದೆ. CSK ಮೇಲೆ ಒಳ್ಳೆ ರನ್ ರೇಟಲ್ಲಿ ಗೆಲ್ತೀವಿ, ಕಪ್ ಹೊಡಿತೀವಿ. ಇದೇ ಹೊಸ ಅಧ್ಯಾಯ ಅಂದರೆ. ಕಪ್ ಗೆಲ್ಲಿಲ್ಲ ಅಂದ್ರೂ ಆರ್ ಸಿ ಬಿಗೆ ಅಷ್ಟೊಂದು ಲಾಯಲ್ ಆಗಿರ್ತೀರಾ? ಅಷ್ಟೇ. ನೆಕ್ಸ್ಟ್ 10 ವರ್ಷ ಬೆಂಗಳೂರು ಫ್ಯಾನ್ಸ್ ನಾವೆಲ್ಲ ಬೆಂಗಳೂರಿನಿಂದ ಬಂದಿರೋ. ನಾವು ಬಂದಲ್ಲ, ನಮ್ಮ ಮಕ್ಕಳಿಗೆ ಹೇಳ್ತೀವಿ, ಅವ್ರ ಮಕ್ಕಳಿಗೆ ಹೇಳ್ತೀವಿ. ಸರ್ ಆಲ್ರೆಡಿ ಇಂಪಾಸಿಬಲ್ನ ಪಾಸಿಬಲ್ ಮಾಡಿದ್ದೀವಿ. ಲಾಸ್ಟಿಂದ 5th ಬಂದಿದ್ದೀವಿ. ಸ್ವಲ್ಪ ದೇವರ ಸಾಥ್ ಕೊಟ್ರೆ, ರನ್ ರೇಟ್ ಸಾಥ್ ಕೊಟ್ರೆ 4ಅಲ್ಲಿ ಬಂದು ಈ ಸಲ ಕಪ್ ಒಳಗೆ ಟ್ರೈ ಮಾಡ್ತೀವಿ. ಬಲ್ಬ್ ಕಂಡಿಡ್ತಿದ್ದ 1000 ಟೈಮ್ ಪೈಲೂರ್ ಆಗಿದ್ದು ಅಷ್ಟೇ. 1000 ಟೈಮ್ ಆಗಲಿ, 100 ವರ್ಷ ಆಗಲಿ, 1000 ವರ್ಷ ಆಗಲಿ, ನಮ್ಮ ಮಕ್ಕಳು ಮೊಮ್ಮಕ್ಕಳಿಗೆ ನಾನು ಹೇಳ್ತೀನಿ ಇಷ್ಟೇ. ಇದೊಂಥರ ಚಾಪ್ಟರ್ ಥರ ಬರೆದಿಟ್ಕೊಳ್ಳಿ. ಲೀಗ್ನ ಫಸ್ಟ್ ಹಾಫು ಅಷ್ಟೊಂದು ಹೇಳ್ಕೊಳ್ಳೋ ಅಷ್ಟು ಆಡಲಿಲ್ಲ. ಬಟ್ ಇವಾಗ ಒಂದು ಕ್ರೇಜ್ ಹುಟ್ಟಿಸ್ಬಿಟ್ರು ಅಂತ 5 ಮ್ಯಾಚ್ ಕಂಟಿನ್ಯೂ ಗೆದ್ರು. ಬಟ್ ಇವತ್ತು ಮಳೆ ಒಂದು ಬರ್ತಾ ಇದೆ. ಎಲ್ಲೋ ಒಂದು ಕಡೆ ಅದೃಷ್ಟ ಅನ್ನೋದಾಯ್ತು ಆರ್ ಸಿ ಬಿಗೆ. ಅದೃಷ್ಟ ಅನ್ನೋದು ಒಂದು ಪರ್ಸೆಂಟ್ ಇದೆ, ಇಲ್ಲ ಅಂತ ಹೇಳ್ತಿಲ್ಲ. ಇವನ್ ಎಲ್ಲ RCB ಫ್ಯಾನ್ಸ್ ಬೇಡ್ಕೊಂಡಿದ್ದಾರೆ ಇವತ್ತು ಮಳೆ ಬರಬಾರ್ದು ಅಂತ. ಯಾಕಂದರೆ ಇದು ಕ್ರೂಷಿಯಲ್ ಮ್ಯಾಚ್ ಆಗಿತ್ತು. ಇದು ಸೋತಿದ್ರೆ ಕೂಡ ಆಲ್ಮೋಸ್ಟ್ ವಿ ವೇರ್ ಔಟ್ ಆಫ್ ದಿ ಟೂರ್ನಮೆಂಟ್. ಇದು ಗೆದ್ದಿದ್ದೀವಿ ವಿತ್ ಹೈ ರನ್ ರೇಟಲ್ಲಿ ಗೆದ್ದಿದ್ದೀವಿ. ಇವೊಂದು CSK ಅವ್ರು ಗೆದ್ದಿದ್ದಾರೆ ಕೂಡ. ಬಟ್ ಒಂದು ಗಾಡ್ ಏನಾದರೂ 1% ಲಕ್ ಕೊಟ್ಟರೆ ಈ ಸಲ ಕಪ್ ನಮ್ಮದೇ. ಪ್ಲೇ ಆಫಿಗೆ ಹೋದರೆ ಬರೆದಿಟ್ಕೊಳ್ಳಿ, ಹೊಡಿತೀವಿ ಕಪ್ನ. ಬಟ್ ಇವತ್ತು ಚೆನ್ನೈ ಗೆದ್ದಾರಲ್ಲ, ಮತ್ತೆ ಚೆನ್ನಾಗಿ ಲೆಕ್ಕಾಚಾರ ಕೊನೆ ಮ್ಯಾಚ್ ಇರೋದೇ ಹೊಡಿಯೋಕ್ಕೆ. ಈಗ ಚೆನ್ನೈ ಮೇಲೆ ಎಷ್ಟು ಹೊಡಿಬೇಕು ಅಂತ ಗೊತ್ತಿರುತ್ತೆ. ಇಷ್ಟರಲ್ಲಿ ಹೊಡೆದ್ರೇನೆ ಅವ್ರು ಕ್ವಾಲಿಫೈ ಆಗೋದು ಅಂತ ಇರುತ್ತೆ. ಸೊ ಈ ಸಾರಿ 18ಗೆ ಇದೇ ಪ್ಲೇಸಲ್ಲೇ ಚೆನ್ನೈ RCB ಮ್ಯಾಚ್ ಇದೆ. ಅಲ್ಲಿ ಡಿಸೈಡ್ ಆಗುತ್ತೆ. ಡಿಸೈಡ್ ಆಗೋದಲ್ಲ, ಪಂದ್ಯ ಅಂತ. ಹೈ ವೋಲ್ಟೇಜ್ ಮ್ಯಾಚೇ, ರನ್ ರೇಟಲ್ಲೇ ಹೊಡಿತೀವಿ ಅವ್ರನ್ನ. ಬಟ್ ಧೋನಿ ಅವರು ಇದು ಲಾಸ್ಟ್ ಸೀಸನು ಏನೋ ಪಾಪ ಲಾಸ್ಟ್ ಇರ್ತಾರೆ, ಕಪ್ ಗೆಲ್ಕೊಳ್ಳಿ ಬಿಡಿ ಅಂತ ಅನ್ಬೋದಲ್ಲ. 5 ಕಪ್ ಹೊಡ್ಕೊಂಡು ಹೋಗಿದ್ದಾರೆ ಸರ್, ಇನ್ನೇನೇ ಕಪ್ ಬೇಕು. ಮೀನ್ ವೈಲ್ 7th ಪೊಸಿಷನಿಗೆ ಬಂದು ಆಡುವಂಥದ್ದಂತೂ ಪ್ಲೇಯರ್ ಅಲ್ಲ ಅವರು. 7th ಪೊಸಿಷನಿಗೆ ಬಂದು ಆಡುವಂಥ ಸ್ಥಿತಿ ಏನಕ್ಕೆ ಬಂದಿದೆ ಗೊತ್ತಿಲ್ಲ. ಒಂದು ರಿಟೈರ್ ಆಗಿಬಿಟ್ಟು ಮನೇಲಾರು ಇರಲಿ, ಇಲ್ಲ 5th ಬಂದು ಅವ್ರದ್ದು ಮುಂಚೆ ತೋರಿಸ್ತಾ ಇದ್ರಲ್ಲ ಆ ಥರ ಮ್ಯಾಚ್ ನೋಡಲಿ. ಧೋನಿ ಹೊಡೆದ್ರೆ ನಮಗೂ ಖುಷಿನೇ, ಆದರೆ CSK ಗೆಲ್ಲಬೇಕು, RCB ಗೆಲ್ಲಬೇಕು. ಕೇಳಿದ್ರಲ್ಲ ವೀಕ್ಷಕರೇ, ಎಲ್ಲ ನೋಡಿದ್ರಲ್ಲೂ ಆರ್ ಸಿ ಬಿ ಲಾಯಲ್ ಫ್ಯಾನ್ಸ್ನೇ ಹವಾ. ಇವತ್ತು DC ವಿರುದ್ಧ RCB ಮ್ಯಾಚ್ ಇತ್ತು. ಏನು ಬೆಂಕಿ ಆಡಿದ್ರಂದರೆ ಇವತ್ತು ವಿರಾಟ್ ಕೊಹ್ಲಿ ಸಹ ಅಷ್ಟೇ ಚೆನ್ನಾಗಿ ಪರ್ಫಾರ್ಮೆನ್ಸ್ ತೋರಿಸಿದ್ರು. ಚಿರತೆ ಥರ ನುಗ್ಗಿ ಫೀಲ್ಡಿಂಗ್ ಮಾಡಿದ್ದಾರೆ ಗುರು ಇವತ್ತು. ಏನು ಬಾಲಿಂಗು RCBದು. ಬ್ಯಾಟಿಂಗ್ ಲೈನಪ್ ಚೆನ್ನಾಗಿರಲಿಲ್ಲ ಅಂತ ಇದ್ರು. ಬಟ್ ಬಾಲಿಂಗ್ ಲೈನಪ್ಪು
ಕಳಪೆ ಇದೆ ಅಂತ ಇದ್ರು. ಬಟ್ ಬಾಲಿಂಗೇ ಇವತ್ತು ಸಾಥ್ ಕೊಟ್ಟಿದೆ ಅಂತ ಹೇಳ್ಬೋದು. ಇಷ್ಟರ ಮೇಲೂ ಈ ಕ್ರೇಜ್ ನೋಡೇ ಹೇಳ್ಬೋದು RCB ಈ ಬಾರಿ ಅಭಿಮಾನಿಗಳ ಒಂದು ಬೇಡಿಕೆಯಿಂದ ಕಪ್ ಗೆಲ್ತಾರ ಅನ್ನೋದನ್ನು ನೋಡಬೇಕಾಗಿದೆ. ಇಷ್ಟು ಹೇಳಿ ಕ್ಯಾಮ್ರಾಮನ್ ಪಂಪಾಪತಿ ಜೊತೆ ನಾನು ನಿಮ್ಮ ಕಾರ್ತಿಕ್, ಗ್ಯಾರಂಟಿ ನ್ಯೂಸ್, ಬೆಂಗಳೂರು. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.